ಫಿನಾಲೆ ನೀವು ಕೂಡ ಇದ್ರಿ, ಅವರು ಕೂಡ ಇದ್ರು. ಸೊ 11 ಮಿಲಿಯನ್ಸ್ ವ್ಯೂ ಪಕ್ಕ ಅಂತೆ ಅವರಿದ್ರೆ ವಿಡಿಯೋದಲ್ಲಿ. ಭ್ರಮೆ. ಪಾಟೀಲ್ ನೀವು ಕೂಡ ಇರ್ತೀರಾ, ಏನೇನ್ ವಿಚಾರಗಳಾಯ್ತು ಹಿಂಗೆ ಏನ್ ಹೇಳ್ತಾನೆ ಸರ್ ಪಾಟೀಲ್? ಸರ್ ದಯವಿಟ್ಟು ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳಲ್ಲ, ಬಟ್ ಸ್ಟಿಲ್ ಪ್ರಯತ್ನ ಪಡ್ತೀನಿ ನಾನು. ನನ್ನ ಬಗ್ಗೆ ಮಾತಾಡ್ಲಿ, ಬೇರೆಯವ್ರ ಬಗ್ಗೆ ಮಾತಾಡ್ಲಿ, ಸುದೀಪ್ ಸರ್ ಬಗ್ಗೆ ಬೇಡ. ಅವ್ರಿಗೆ ಇದನ್ನ ನಿಮ್ಮ ಮೂಲಕನೇ ಸ್ವಲ್ಪ ತಿಳಿಸ್ಬಿಟ್ರೆ ನೀವು ಒಳ್ಳೇದು. ನನಗೆ ಆಕ್ಚುಲಿ ಫೋನ್ ಮಾಡಿ ಹೇಳ್ಬೇಕಾಯ್ತು, ಬಟ್ ನಾನು ಎಲ್ಲ ಸ್ವಲ್ಪ ತಡೆದಿಡ್ಕೊಂಡೆ. ಸುದೀಪ್ ಸರ್ ಇವ್ರನ್ನ ರೇಗ್ಸಿದ್ದು, ಇವ್ರನ್ನ ಹೊಗಳಿದ್ದಲ್ಲ, ಅದು ರೇಗ್ಸಿದ್ದು. ನಾನು ಇಲ್ಲಿ ಇವ್ರ ಬಗ್ಗೆ ಮಾತಾಡಿದ್ದಕ್ಕೆ 11 ಮಿಲಿಯನ್ ವ್ಯೂ ಓಡಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಕುಣಿಗಲ್ ನಾವು ಹೆಸರು ಮಾಡ್ತೀವಿ ಅನ್ನೋದು ತುಂಬಾ ಕ್ಯೂಟ್ ಆಗಿ ರೇಗ್ಸಿದ್ದು. ನಾನೇನು ನಡ್ಸ್ಕೊಟ್ಟಿದ್ದೀನೋ ಅದಕ್ಕೆ ಏನು ನಾನು ಸಂಪಾದಿಸ್ತಾ ಇದ್ನೋ ಇವ್ರು ಒಂದು ಸಲ ಬಂದು ನನ್ನ ಶೇಕ್ ಹ್ಯಾಂಡ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಅವ್ರು 10 ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ ಅವ್ರನ್ನ. ಅದನ್ನು ಅರ್ಥ ಮಾಡ್ಕೊಂಡು ಏನೋ ಮಾತಾಡ್ತವ್ರೆ. ಸುದೀಪ್ ಸರ್ ನನ್ನ ಬಗ್ಗೆ ಮಾತಾಡ್ಬಿಟ್ರು, ಕೈ ಕೊಟ್ಟಿದ್ದಕ್ಕೆ ಕೈ ತೊಳ್ಕೊಂಡಿಲ್ವಂತೆ, ಅದೆಲ್ಲನೋ ಮಾತಾಡಿದ್ರು. ಆಮೇಲೆ ಪಾಟೀಲ್ ಹೇಳ್ತೀನಿ ಕೇಳಿ, ಪಾಟೀಲ್ ಅವರೆಲ್ಲೋ ಕೂತಿದ್ರು, ನಾನು, ಸುದೀಪ್ ಸರ್, ವಿನಿ, ಆಮೇಲೆ ಚಂದನ್, ಕಾವ್ಯ, ಗಿಲ್ಲಿ ಎಲ್ಲ ಒಂದು ಆ ಕಡೆ ಕೂತಿದ್ವಿ. ಅವರು ಅಂದ್ರೆ ನೋಡಿ ಅಲ್ಲಿ ನಮ್ಮ ಹುಡುಗ ನಿಂತವನ, ಅಲ್ಲಿ ನಾವು ಇದ್ವಿ, ಅವ್ರು ಅಲ್ಲ ಆ ಕಡೆ ಕೂತಿದ್ರು. ಇಷ್ಟೇ ನಡೆದಿತ್ತು ಪಾಟೀಲ್, ಬೇರೆ ನಡೆದಿಲ್ಲ. ಅರ್ಥವಾಯಿತು ಬಿಡಿ. ಏನೂ ಇಲ್ಲ, ಏನೂ ಇಲ್ಲ. ಹಾಯ್ ಅಂದನು ಅಂದ್ರೆ ಬಾಯ್ ಅಂದನು ಅಂದಿಲ್ಲ, ಇಷ್ಟೇ. ತುಂಬಾ ದೂರನೇ ಹೌದು, ಆಗಿಲ್ಲ. ಇಲ್ಲ ಆಗಿಲ್ಲ. ಮತ್ತೆ ಏನ್ ಒಳಗಡೆ ನಡೆದಿರೋದೆಲ್ಲ ಮಾತಾಡಕ್ಕಾಗಲ್ಲ ಅಂತ ಒಂದಷ್ಟು ವಿಚಾರ. ಏನು ನಡೆದೇ ಇಲ್ವಲ್ಲ, ಏನ್ ಮಾತಾಡ್ತಾರೆ? ಏನು ನಡೆದೇ ಇಲ್ಲ, ಇಷ್ಟ ಆಗಿದ್ದು ಅಷ್ಟೇ. ಹೇಳಿ. ಆಮೇಲೆ ಸುದೀಪ್ ಸರ್ ಏನೋ ಗ್ಲಾಸ್ ಕೇಳಿದ್ರಂತೆ, ಅದು ಇದು ತುಂಬಾ ತಪ್ಪಾಗಿ ಮಾತಾಡ್ತವ್ರೆ. ಒಂದ್ ಸ್ವಲ್ಪ ನಿಮ್ ಮೂಲಕನೇ ಮುಡ್ಸಿ ಸರ್ ಅಂತ, ಬೇಡ ಅಂತ. ಸರ್ ಅವತ್ ನೈಟ್ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಸ್ಪರ್ಧಿಗಳಿಗೆ, ನೀವ್ ಯಾಕೆ ಹೋಗಿರ್ಲಿಲ್ಲ ಸರ್? ಪಾರ್ಟಿಲಿ ಇದ್ನಲ್ಲ ನಾನು. ಪಾರ್ಟಿಲಿ ಇದ್ದೆ. ಅಲ್ಲೂ ಇನ್ನೊಂದು ವಿಷಯ ನಡೀತು, ಅದು ಹೇಳ್ಬಿಡ್ತೀನಿ. ಒಳಗಡೆ ಅಂತೂ 18 ಸಲ ನಂದೇ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸು, ನನಗೊಂದು ಸೆಕೆಂಡ್ ಕೊಟ್ರೆ ವ್ಯೂಸು ಅಂದರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇ ಮಿಲಿಯನ್ ಗಟ್ಟಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ಅದು ಬಿಟ್ಬಿಟ್ಟು ಕೂಲಿಂಗ್ ಗ್ಲಾಸ್ನ ಗಿಫ್ಟ್ ಕೊಡಿ ಅಂತ ತಿರ್ಗಾ ಕೇಳಿದ್ರು, ನಾನು ಕೊಡಲ್ಲ ಅಂತ ಹೇಳಿದೆ. ಮಣ್ಣನ ಹೆಸರೆತ್ ಮಾತಾಡ್ತೀಯ? ರಾವಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋವಾಳ ಹರಿದ ಬಿಡ್ಬೇಕು. ಸೊ ಆಮೇಲೆ ಇವರು ನಿಜ ಮಾತಾಡಕ್ಕೆ ಹೋದಾಗ ನಾವು ನಿಜಗಳು ಮಾತಾಡಿದ್ರೆ ತಪ್ಪಾಗುತ್ತೆ. ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರು, ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದೀನಿ, ಪಾಕಿಸ್ತಾನ, ರಷ್ಯಾ, ಅದು ಇದು. ಸರ್ ಅದೇನ್ ಗೊತ್ತಾ, ನನಗೆ ತೋರಿಸಿದ್ರು. ಅದೇನಾಗುತ್ತೆ ಅಂದಾಗ, ಈಗ ಒಂದು ರಷ್ಯನ್ ನ್ಯೂಸ್ ಬರುತ್ತೆ, ಅಲ್ಲಿ ನಮಗೆ ಒಬ್ರು ಮೀಡಿಯೇಟ್ರು ಯಾರನ್ನ ಇರ್ತಾರೆ, ಅವ್ರಿಗೆ ಒಂದು 500 ರೂಪಾಯಿ ಕೊಟ್ಟು, ಒಂದು 1000 ರೂಪಾಯಿ ಕೊಟ್ವಿ ಅಂದ್ರೆ ನಾವು ನಮ್ ಫೋಟೋನ ತಗೊಂಡು ಆ ನ್ಯೂಸ್ಗೆ ಹಾಕ್ತಾರೆ ಅಷ್ಟೇ. ಅದನ್ನ ನಾವ್ ಎಡಿಟ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅವ್ರಿಗೆ ದುಡ್ಡು ಕೊಟ್ಟೆ ಹಾಕಿಸ್ಬೋದು, ಅದನ್ನ ಒರಿಜಿನಲ್ ಅನ್ಕೋಣ. ಅಲ್ಲಿಂದ ರಷ್ಯಾದಿಂದ ಬಂದು ಇಲ್ಲಿ ವಿಡಿಯೋ ತಗೊಂಡೋಗಿಲ್ಲ, ಇಲ್ಲಿಂದ ನಾವು ಫೋಟೋ ಕೊಟ್ಟು ಒಂದ್ 500,000 ಕೊಟ್ಟು ಅಲ್ಲೊಂದು ಫೋಟೋ ಹಾಕ್ಸಿರೋದು ಅಷ್ಟೇ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಈ ತರ ನೀವು ಒಂದು 1000 ನ್ಯೂಸ್ ಚಾನಲ್ ಮಾಡಿದ್ರು ಹಬ್ಬ ಅಂದ್ರೆ ಎಷ್ಟು ಖರ್ಚು? ಒಂದು 10,000 ಆಗಿರುತ್ತಾ, ಒಂದು 20,000 ಆಗಿರುತ್ತೆ ಅಷ್ಟೇ. ಸೊ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಇದು, ಆಯ್ತಾ? ಏನೋ ಕುಣಿಗಲಲ್ಲಿ ಆಗಿರೋದು ರಷ್ಯಾ ಅವ್ರು ತಗೊಂಡೋಗಿ ಮಾಡಕ್ಕೆ ಏನು ಯಾರಿಗೂ ಕೆಲಸ ಕ್ಯಾಮೆ ಇಲ್ದೆ ಅಲ್ಲ. ಎಲ್ಲ ಸತ್ಯ ಮಾತಾಡ್ಬೇಕು ಅಂದ್ರೆ ನಾವು ಮಾತಾಡ್ತೀವಿ, ಬಟ್ ಅದು ಬೇಡ. ನಿಮ್ ಪಾಡಿಗೆ ನೀವು ಅದೇನ್ ಮಾಡ್ಕೊಂಡು ಹೋಗ್ತಿದ್ರ ಮಾಡ್ಕೊಂಡು ಹೋಗ್ರಿ. ತೀರಾ ಇದು ಒಂಥರ ಚೆನ್ನಾಗ್ ಕಾಣಿಸ್ತಲ್ಲ. ಎಷ್ಟ್ ದಿನ ಅಂತ ಸರ್ ಕೇಳಿದ್ ಒಳ್ಳೆ ಕೇಳ್ಕೊಂಡು ನಮಗೂ ಒಂದು ಪೇಷನ್ಸ್ ಐತೆ, ತಡೆಯಕ್ಕಾಗಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇನ್ನೊಂದು ತಮ್ಮ ಬಗ್ಗೆ ಒಂದಷ್ಟು ಕೆಲವು ನೆಗೆಟಿವ್ ಕಾಮೆಂಟ್, ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಆಗಿ ಪೋಟ್ರೆ ಯಾರ್ಯಾರೆಲ್ಲ ಮಾಡಿದೆ ಅವ್ರ ಮೇಲೆಲ್ಲ FIR ಹಾಕಿದಾರಂತೆ. ಆದಷ್ಟು ಬೇಗ ಅವ್ರನ್ನೆಲ್ಲ ಜೈಲೊಳಗೆ ಕಳಿಸ್ತಾರೆ. ಹಂಗಾರೆ ಇವನ್ನ ಫಸ್ಟೇ ಕಳಿಸ್ಬೇಕಾಯ್ತು ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದನ್ನೇ ಮಾಡ್ಕೊಂಡು ಓಡಾಡ್ತವ್ರೆ. ಏನೋ ಮಾಡ್ಕೊಳ್ಳಿ ಸರ್, ನಮ್ಗೆ ಅವ್ರ ವಿಷಯನೇ ಬೇಡ. ಯಾಕಂದ್ರೆ ಎಲ್ಲದಕ್ಕೊಂದು ಲಿಮಿಟ್ ಅನ್ನೋದು ಇರುತ್ತೆ. ಇವ್ರು ಮಾತಾಡ್ಬಿಟ್ಟು ಹಂಗಂದ್ರೆ ಇವ್ರು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂದ್ರು, ಥರ್ಡ್ ಕ್ಲಾಸ್ ಅಂದ್ರು, ಲಾರಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಅಂದ್ರು. ಯಾಕೆ ನಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಮಾತಾಡೋದು ಸರಿನಾ? ಇವಾಗ ಅವರೆಲ್ಲ ಕೇಸ್ ಹಾಕಿದ್ರೆ ಇವ್ರಿಗೆ, ಲಾರಿ ಡ್ರೈವರ್ಗಳು ಎಲ್ಲ ಹಾಕಿದ್ರೆ ಸೇರಿ ಇವ್ರ ಮೇಲೆ ಕೇಸು. ಇವ್ರು ಮಾತಾಡ್ರೆ ಕರೆಕ್ಟು, ಅವ್ರು ಮಾತಾಡ್ರೆ ತಪ್ಪಾ? ಸ್ಟಾರ್ಟ್ ಮಾಡಿದ್ ಇವ್ರು, ಅದಕ್ಕೆ ಅವ್ರು ಮಾಡ್ತಾವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.
ಇವ್ರು ಮಾತಾಡೋದನ್ನ ಯಾಕೆ ಮಾಡ್ತಾ ಇದ್ರು? ಸುಮ್ನೆ ಇರ್ಬೇಕಾಗಿತ್ತು ಅವಾಗ್ಲೇ. ಗಿಲ್ಲಿ ಬಗ್ಗೆ ಮಾತಾಡಿದ್ರು, ಗಿಲ್ಲಿ ಕೇಸ್ ಹಾಕೋದು ಇವ್ರ ಮೇಲೆ, ಗಿಲ್ಲಿ ಕೇಸ್ ಹಾಕೋದು ಇವ್ರ ಮೇಲೆ. ಇವಾಗ ನನ್ನ ಬಗ್ಗೆ ಮೊನ್ನೆ ನಾನು ಯಾವ್ದೋ ಇಂಟರ್ವ್ಯೂ ನೋಡಿದೆ, ರಜತ್ ಅವ್ರಿಗೆ ಆಮೇಲೆ ಅದಿದೆ ಬಂದಿದೆ, ದೊಡ್ಡವ್ರಿಗೆ ನಾನು ನೋಡ್ರೆ ಹೊಟ್ಟೆ ಊರಿ ಅಂತೇನೆ ಹೇಳವ್ರೆ. ನೋಡಿ ಇಲ್ಲಿ ಓದಿ ನೀವೇ ಇದನ್ನ. ಸುದೀಪ್ ಕ್ಯಾಪ್ಷನ್ ಓದಿ. ಕಿಚ್ಚ ಸುದೀಪ್ ಅಂಡ್ ರಜತ್ ಬುಜ್ಜಿಗೆ ನನ್ನ ಕಂಡ್ರೆ ಉರಿ. ನೋಡಿ ಈ ತರ ಎಲ್ಲ ಮಾತಾಡ್ಕೊಂಡ್ ತಿರಾಡಿದ್ರೆ ಯಾರಿಗೆ ತಲೆ ಕೆಡಲ್ಲ, ಯಾರು ಕೋಪ ಬರಲ್ಲ? ಏನ್ ಯಾರು ಅಂತ ಏನ್ಕೆ ಅಂತ ಮಾತಾಡೋದೇ ತಪ್ಪು. ಈ ತರ ಎಲ್ಲ ಡಸನ್ ಲುಕ್ ಗುಡ್ ಅಷ್ಟೇ.